ಹಲೋ ಫ್ರೆಂಡ್ಸ್, ಇವತ್ತು ನಾವು ಪೆಸರಟ್ಟು ದೋಸೆ ಮಾಡೋಣವಾ? ವೆಲ್ಕಮ್ ಟು ಮೈ ಚಾನಲ್. ರಾತ್ರಿಯೇ ಅಕ್ಕಿ ಮತ್ತು ಹೆಸರು ಕಾಳು ಚೆನ್ನಾಗಿ ತೊಳೆದು ನೆನೆ ಹಾಕಿ ಒಂದು 6ರಿಂದ 8 ಅವರು, ಮತ್ತು ಬೆಳಗ್ಗೆ 2 ಸಲ ತೊಳೆದ್ಬಿಟ್ಟು ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಜೀರಿಗೆ, ಕರಿಬೇವು, ಹಸಿಮೆಣಸು, ಬೆಳ್ಳುಳ್ಳಿ, ಉಪ್ಪು, ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಖಾರ ನೀವು ನೋಡಿ ಹಾಕ್ಕೋರಿ, ನಾವು ಜಾಸ್ತಿನೇ ತಿಂತೀವಿ. ಆಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಬಿ. ಈ ಥರ ಕೈಲಿಂದ ಕಲಸಿದ್ರೂ ಈ ಥರ ದೋಸೆ ಕನ್ಸಿಸ್ಟ್ ಬರಬೇಕು. ಇದೇನು ಹುಳಿ ಬರಸೋದೇನಿಲ್ಲ, ಇನ್ಸ್ಟೆಂಟ್ ದೋಸೆ. ಈ ಕಡೆ ನಾವು ಚಟ್ನಿ ಮಾಡೋಣ. ಚಟ್ನಿಗೆ ಫಸ್ಟು ಸ್ಟವ್ ಆನ್ ಮಾಡಿಬಿಟ್ಟು ಕಡಾಯಿ ಇಡಿ. ಶೇಂಗಾ, ಇಲ್ಲಿ ನಾವು 3 ಜನಕ್ಕೆ ಮಾಡ್ತಿದ್ದೀವಿ, ನಾವು ಖಾರ ಜಾಸ್ತಿ ತಿನ್ನೋದು. ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. ಫ್ರೈ ಮಾಡಿಬಿಟ್ಟು ಟೊಮೊಟೊ, ಸ್ವಲ್ಪ ಎಣ್ಣೆನೂ ಹಾಕಿ, 2 ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ. ಈ ಕಡೆ ಸ್ಟವ್ ಮೇಲೆ ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಈ ಥರ ನಾವು ಸೌಟಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ದೋಸೆ ಹಂಚು ಕಾದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಕಾದಿದೆ. ಒಂದು ಚೌಟ ಹಾಕ್ಬಿಟ್ಟು, ಎಷ್ಟು ತೆಳ್ಳಗಾದರೂ ಮಾಡ್ಕೊಳ್ಳಿ, ದಪ್ಪ ಆದರೂ ಮಾಡ್ಕೊಳ್ಳಿ, ಇನ್ಸ್ಟೆಂಟ್ ದೋಸೆ ಇದು, ಚೆನ್ನಾಗಿ ಬರ್ತದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನೂ ಹಾಕಿ. ಸ್ವಲ್ಪ ಎಣ್ಣೆ, ಕ್ರಿಸ್ಪಿಯಾಗಿ ಮಾಡ್ಕೋರಿ. ಮಕ್ಕಳು ತಿನ್ನಲಿಲ್ಲ ಅಂದರೆ ಹೆಸ್ರು ಕಾಳು ಈ ಥರ ಮಾಡಿ ತಿನ್ನಿಸಿ. ಮೊಸರು ಜೊತೆಗೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.